ಎಲ್ಲ ವೀಕ್ಷಕರಿಗೆ ನಮಸ್ತೆ. ಈ ದಿನ ನಾನು ಮಂಗಳವಾರ, ಗುರುವಾರ, ಶುಕ್ರವಾರ ಹಾಕುವಂತಹ ಅಕ್ಷಯ ಪಾತ್ರೆ ರಂಗೋಲಿ ಹೇಗೆ ಹಾಕೋದು ತೋರಿಸ್ಕೊಡ್ತಾ ಇದ್ದೇನೆ. ಅಲ್ಲಿ ತನಕ ನಾನೀಗ ಅನ್ನಪೂರ್ಣೇಶ್ವರಿಯ ಸ್ತೋತ್ರ ಹೇಳ್ತೇನೆ. ನಿತ್ಯಾನಂದಕರಿ ವರ ಭಯಂಕರಿ ಸೌಂದರ್ಯ ರತ್ನಾಕರಿ ನಿರ್ದೂರ ಅಖಿಲ ಘೋರ ಪಾವನಕರಿ ಪ್ರಾತ್ಯಕ್ಷ ಮಾಹೇಶ್ವರಿ ಪಾಲೇಯ ಚಲವಂಶ ಪಾವನಕರಿ ಕಾಶೀಪುರ ರಾಧೇಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತನ್ನಪೂರ್ಣೇಶ್ವರಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವ ಶಿವಭಕ್ತ್ಯಾಚಿ ಸ್ವಾದೇಶೋ ಭುವನಾತ್ರಯ ಮಾಂ. ಒಂದು ಶ್ಲೋಕ. ಇನ್ನೊಂದು ಶ್ಲೋಕ ಹೇಳ್ತೇನೆ ಐಗಿರಿ ನಂದಿನಿಯಿಂದ. ಐಕಲಿ ಕಲ್ಮಶನಾಶಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯೇ ಕ್ಷೀರಸಮುದ್ಭವ ಮಂಗಳರೂಪಿಣಿ ಮಂತ್ರ ನಿವಾಸಿನಿ ಮಂತ್ರನುತೆ ಮಂಗಳದಾಯಿನಿ ಅಂಬುಜವಾಸಿನಿ ದೇವಗಣಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧಾನ್ಯಲಕ್ಷ್ಮಿ ಸದಪಾಲಯ ಮಾಂ. ಈ ಥರ ಕೂಡ ಹೇಳ್ಕೊಂಡು ನಾವು ರಂಗೋಲಿ ಹಾಕ್ಬೋದು. ಅಕ್ಷಯ ಪಾತ್ರೆ ರಂಗೋಲಿ ಇದು ಮನೆಯಲ್ಲಿ ಹಾಕಿದರೆ ತುಂಬ ಒಳ್ಳೆಯದು. ದಿನ ಹಾಕಿದರೂ ಒಳ್ಳೆಯದು, ಅಥವಾ ಮಂಗಳವಾರ, ಶುಕ್ರವಾರ, ಗುರುವಾರ ಈ ಥರ ಹಾಕ್ಕೊಳ್ಬೋದು. ಚೆಂಡು ಹೂ ಇಲ್ಲದಿದ್ದರೆ ಅಥವಾ ಈ ಥರ ಸೇವಂತಿಗೆ ಹೂ ಕೂಡ ಇಟ್ಕೊಳ್ಬೋದು. ಚೆಂಡು ಹೂ ಇಡಬಾರ್ದು ದೇವರಿಗೆ, ಅಂದರೆ ದೀಪಾವಳಿಗೆ ಮಾತ್ರ ಅದು ಪೂಜೆಗೆ ಒಳ್ಳೆಯದು. ಇದು ಸೇವಂತಿಗೆ ಹೂ ಅಥವಾ ದಾಸವಾಳ ಕೂಡ ಇಟ್ಕೊಳ್ಬೋದು. ಅರಶಿನ ಕುಂಕುಮ ಹಾಕಿ ದೇವರ ಶ್ಲೋಕ ಹೇಳಿಕೊಂಡು ಈ ಥರ ಅಕ್ಷಯ ಪಾತ್ರೆ ರಂಗೋಲಿ ಹಾಕಿದರೆ ಮನೆಯಲ್ಲಿ ತುಂಬ ಒಳ್ಳೆಯದು. ನಾನು ಇನ್ನೊಂದು ರಂಗೋಲಿ ಹಾಕಿ ತೋರಿಸ್ತೇನೆ, ಸರಸ್ವತಿ ರಂಗೋಲಿ ಹೇಗೆ ಹಾಕೋದು ಅಂತೇಳಿ. ಈ ಥರ ನೋಡಿ, ಅಕ್ಷಯ ಪಾತ್ರೆ ಅಂತ ಕೂಡ ಬರ್ಕೊಳ್ಬೋದು ತುಂಬ ಜಾಗ ಇದ್ದರೆ. ಇದು ನೋಡಿ, ರಂಗೋಲಿ ಹುಡಿಯ ಒಟ್ಟಿಗೆ ಸಿಗುವಂತಹ ಕೆಂಪು ಕಲ್ಲಿನ ಹುಡಿ. ಇದು ಕೂಡ ಹಾಕಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ರಂಗೋಲಿ ಹಾಕಿದ ಕೂಡಲೇ ಇದನ್ನು ಹಾಕಬೇಕು, ಈ ಹುಡಿಯನ್ನು ಹಾಕಿದ್ರೇ ಶ್ರೇಷ್ಠ ಅಂತ ಹೇಳ್ತಾರೆ. ಇದು ಕುಂಕುಮ ಅಲ್ಲ, ಇದು ಕೆಂಪು ಕಲ್ಲಿನ ಹುಡಿ, ಅಂದರೆ ರಂಗೋಲಿ ಹುಡಿಯೇ ಇದು ಕೂಡ. ನಾನೀಗ ಅಕ್ಷಯ ಪಾತ್ರೆ ಅಂತ ಸುಮ್ಮನೆ ಬರೆದು ತೋರಿಸ್ತಾ ಇದ್ದೇನೆ. ಅಕ್ಷಯ ಪಾತ್ರೆ ರಂಗೋಲಿ. ಈಗ ನಾನು ಸರಸ್ವತಿದ್ದು ಹೇಗೆ ಹಾಕೋದು ತೋರಿಸ್ತೇನೆ. ಸರಸ್ವತಿದ್ದು ಬುಧವಾರ, ಅಂದರೆ ಗಣಪತಿ ದಿನ ಅಲ್ವಾ, ಬುಧವಾರ ಮಂಗಳವಾರ ಆ ದಿನ ಹಾಕ್ಕೊಳ್ಬೋದು. ನಾನು ಸೋಮವಾರ ಮಂಗಳವಾರದ್ದು ರಂಗೋಲಿ ಹೇಗೆ ಹಾಕೋದು ಅಂತ ತೋರಿಸಿಕೊಟ್ಟಿದ್ದೇನೆ. ಈಗ ನಾನು ಬುಧವಾರ ಗುರುವಾರದ್ದು ರಂಗೋಲಿ ಹೇಳಿಕೊಡ್ತಾ ಇದ್ದೇನೆ. ನೋಡಿ, ತೋರಿಸ್ತಾ ಇದ್ದೇನೆ. 5 ಗೆರೆ ಎಳಿಬೇಕು ಹೀಗೆ. ಇದು ಈ ಅಂದರೆ ಇದು ನಾನು ಸ್ಲೇಟ್ ತಗೊಂಡದ್ದು ಸ್ವಲ್ಪ ಚಿಕ್ಕದಾಯಿತು, ಸರಿ ಮಾಡಿ ತೋರಿಸ್ತೇನೆ ನಾನೀಗ. ಈ ಥರ ಒಟ್ಟು 5 ಗೆರೆ ಹಾಕಿಕೊಳ್ಬೇಕು. ಅಲ್ಲಿ ತನಕ ನಾನು ಸರಸ್ವತಿದು ಯಾವುದಾದ್ರೂ ಒಂದೆರಡು ಶ್ಲೋಕ ಹೇಳ್ತೇನೆ.
सरस्वती महाभागे विद्ये कमललोचने विश्वरूपे विशालाक्षಿ ವಿದ್ಯಂ ದೇಹಿ ನಮೋಸ್ತುತೆ. ಈ ಥರ ಕೂಡ ಹೇಳ್ಕೊಳ್ಬೋದು. ಅಥವಾ ಯಾ ಕುಂದೆಂದು ತುಷಾರಹಾರದವಳ ಯಾ ಶುಭ್ರವಸ್ವಾನಿತಾ ಯಾ ವೀಣವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನಾ ಯಾ ಬ್ರಹ್ಮಚ್ಯುತ್ಯ ಶಂಕರ ಪ್ರಭೃತಿಭಿರ್ದೇವೈ ಸದಾ ಪೂಜಿತಾ सा मा पातु सरस्वती भगवती ವಿಶೇಷಜಾಡ್ಯಪಹ. ಅಥವಾ ಓಂ ಸರಸ್ವತಿ ನಮಃ, ಓಂ ಸರಸ್ವತಿ ನಮಃ ಅದು ಕೂಡ ಹೇಳ್ಬೋದು. ಅಥವಾ ದೇವಿದು ಯಾವುದಾದ್ರೂ ಶ್ಲೋಕ ಕೂಡ ಹೇಳ್ಬೋದು. ನೋಡಿ, ಎಲ್ಲದರಲ್ಲಿ ಶ್ರೀ 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 ಅಂತ ಹೀಗೆ ಬರ್ಕೊಳ್ಬೇಕು. ನಂತರ ಇದಕ್ಕೆ ಅರಶಿನ ಕುಂಕುಮ ಹಾಕಿ ನಾವು ಪೂಜೆ ಮಾಡಬೇಕು, ಅಂದರೆ ರಂಗೋಲಿ ಹಾಕಬೇಕು. ಇದು ಕೂಡ ಬುಧವಾರ ಹಾಕಿದರೆ ತುಂಬ ಒಳ್ಳೆಯದು. ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ, ಶಾರದಾಂಬೆ ಪೂಜಿಪೆ ನಿನ್ನ ಗಳಿಂದಲೇ. ಶಾರದಾಂಬೆ ಪೂಜಿಪೆ ನಿನ್ನ, ಪೂಜಿಪೆ ನಿನ್ನ ಹೂಗಳಿಂದಲೇ, ಪೂಜಿಪೆ ನಿನ್ನ ಹೂಗಳಿಂದಲೇ. ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ. ಅರಶಿನ ಕುಂಕುಮ